ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಈ 5 ರೂಪಾಯಿನ ಸೈಂಟ್ ತಿರುವಳ್ಳವರವರ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಯಾಕೆ ಅಂದರೆ ಈ ಒಂದು ನಾಣ್ಯ 5 ರೂಪಾಯಿನಲ್ಲಿ 1995ರ 5 ರೂಪಾಯಿನ ಸ್ಮಾರಕ ನಾಣ್ಯಗಳು, ಅಂದರೆ ಇನ್ನು ಕೊಮೊಮೇರೇಟಿವ್ ಸೀರೀಸ್ನಲ್ಲಿ ಬಿಡುಗಡೆ ಆಗಿರುವಂಥ ಮಿಂಟ್ ಬಂದು ನೋಯ್ಡಾ ಮತ್ತು ಬಾಂಬೆ. ಎರಡೂ ಮಿಂಟ್ಗಳು ಕೂಡ ರೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. UNC ಕಂಡೀಷನ್ಗೆ ಸುಮಾರು 1000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂಥದ್ದು. ಹಾಗಾಗಿಯೇ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲ ನಮ್ಮ ಹತ್ರ ಬೆಳೆಸಿರೋ ನಾಣ್ಯ ಇದೆ, ಎಷ್ಟು ಬೆಲೆ ಆಗುತ್ತೆ ತಿಳ್ಕೊಳ್ಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾಯಿದ್ದೀರಾ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ವಿಡಿಯೋನ ಮುಂದುವರಿಸೋಣ. ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಕಾಯಿನ್, ಇದು ನೋಡ್ತಾ ಇರೋ ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ 5 ರೂಪಾಯಿನ ಡಿನಾಮಿನೇಷನ್ ಸಿಂಬಲ್ ಇರುವಂಥದ್ದು ಮತ್ತು ರಾಷ್ಟ್ರೀಯ ಲಾಂಛನ ಸತ್ಯಮೇವ ಜಯತೆ ಅಂತ ಬರೆದಿರುವಂಥದ್ದು. ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಭಾರತ ರೂಪಾಯಿ, ಇಂಡಿಯನ್ ರುಪೀಸ್ ಅಂತ ಬರೆದಿರುವಂಥದ್ದು. ಅದೇ ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ತಮಿಳುನಾಡಿನ ಖ್ಯಾತ ತತ್ವಜ್ಞಾನಿ ಅಂತಲೇ ಹೇಳಬಹುದು, ಸೈಂಟ್ ತಿರುವಳ್ಳವರ್. ಇವ್ರನ್ನ ತಿರುವಳ್ಳವರ್ ಅಂತ ಕರೀತಾರೆ. ಸ್ವಲ್ಪ ರೆಸ್ಪೆಕ್ಟಾಗಿ ವಿತ್ ರೆಸ್ಪೆಕ್ಟು ಸೈಂಟ್ ತಿರುವಳ್ಳವರ್ ಅಂತ ಕರೀತಾರೆ. ಇವರದ ಒಂದು ಸ್ಟ್ಯಾಚ್ಯೂ ಕೂಡ ಇದೆ ಕನ್ಯಾಕುಮಾರಿಯಲ್ಲಿ. ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ. ತುಂಬ ರೀಸೆಂಟಾಗಿ ಮಾಡಿರೋ ಒಂದು 15 ವರ್ಷ ಆಗಿರ್ಬೋದು ಅಂತ ಮೋಸ್ಟ್ಲಿ. 8th ವರ್ಲ್ಡ್ ತಮಿಳ್ ಕಾನ್ಫರೆನ್ಸ್ ನಡೆದಾಗ ಈ ಒಂದು ನಾಣ್ಯವನ್ನು ಅದರ ಒಂದು ಗುರುತಿಗೋಸ್ಕರ ರಿಲೀಸ್ ಮಾಡಿರುವಂಥದ್ದು 1995ರಲ್ಲಿ. ನಾಣ್ಯ 9 ಗ್ರಾಮ್ ತೂಕವನ್ನು ಹೊಂದಿದರೆ ಕಾಪರ್ ನಿಕಲ್ ಮೆಟಲಿಂದ ಮಾಡಿರುತ್ತೆ. ಅದೇ ರೀತಿ 23 mm ಡಯಾಮೀಟರನ್ನು ಹೊಂದಿದರೆ 23 mm ಡಯಾಮೀಟರ್. ಮತ್ತು ನಾಣ್ಯದ ಒಂದು ಎಡ್ಜಸ್ ಬಂದು ಮಿಲ್ಲೆಡ್ ಟೆಕ್ನಿಕ್ಸ್ ಅಂತ ಕರೀತಾರೆ, ಅಥವಾ ಸೆಕ್ಯೂರಿಟಿ ಎಡ್ಜಸ್ ಅಂತ ಕೂಡ ಕರೀತಾರೆ. ಮಿಲ್ಲೆಡ್ ಟೆಕ್ನಿಕ್ಸ್ ಅಂತ ಕರೀತಾರೆ ಇದನ್ನು, ಈ ಒಂದು ಎಡ್ಜ್ನ ವೆರೈಟಿಯನ್ನು. ನಾಣ್ಯ ತುಂಬ ಥಿಕ್ನೆಸ್ ಆಗಿರುತ್ತೆ, ಹತ್ತತ್ರ 19 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ನಾಣ್ಯಕ್ಕೆ 2026ರ ಒಂದು ಕಾಯಿನ್ ಪುಸ್ತಕದಲ್ಲಿ ನೋಯ್ಡಾ ಮಿಂಟು ಸುಮಾರು 3000 ರೂಪಾಯಿ ಬೆಲೆ ಇರುವಂಥದ್ದು. UNC ಕಂಡೀಷನ್ ಇದ್ದರೆ ಮಾತ್ರ. ಇಲ್ಲ ಬಳಸಿರೋ ಕಾಯಿನ್ ಇದ್ದರೆ ಎಷ್ಟಿದೆ ಅದರ ವ್ಯಾಲ್ಯೂ ಅಂತಂದರೆ 30 ರೂಪಾಯಿ ಸಿಗುತ್ತೆ ಬಳಸಿದರೆ. ಅಂದರೆ ಯೂಸ್ಡ್ ಕಾಯಿನ್ಗೆ 25ರಿಂದ 30 ರೂಪಾಯಿ. ಮತ್ತು ಅಕ್ಷರಗಳು ಸ್ಪಷ್ಟವಾಗಿರಬೇಕು. ಇಲ್ಲ ತೀರಾ ಹಾಳಾಗ್ಬಿಟ್ಟಿದೆ ಅಂದರೆ 5 ರೂಪಾಯಿ ನಾಣ್ಯಕ್ಕೆ 8ರಿಂದ 10 ರೂಪಾಯಿ ಸಿಗುತ್ತೆ ಅಷ್ಟೇ. ಮತ್ತು ಬಾಂಬೆ ಮಿಂಟ್ ನಾಣ್ಯಕ್ಕೆ UNC ಕಾಯಿನ್ಗೆ ಈ ಒಂದು 2026ರ ಕಾಯಿನ್ ಪುಸ್ತಕದಲ್ಲಿ ಸುಮಾರು 1,500ದಿಂದ 2,000 ರೂಪಾಯಿವರೆಗೂ ಇರುವಂಥದ್ದು UNC ಕಾಯಿನ್ಗೆ. ಹೌದು, ಖಂಡಿತವಾಗ್ಲೂ 2,000 ರೂಪಾಯಿ ಸಿಗುತ್ತೆ. UNC ಪರ್ಫೆಕ್ಟ್ UNC ಇರಬೇಕು. ಒಂದು ಚೂರು ಕೂಡ ಫಿಂಗರ್ ಪ್ರಿಂಟ್ ಮಾರ್ಕ್ ಕೂಡ ಇರಬಾರ್ದು. ಅಂದರೆ ನಾಣ್ಯವನ್ನು ಈಗ ಹಿಡಿದಾಗ ಏನು ಫಿಂಗರ್ ಪ್ರಿಂಟ್ ಮಾರ್ಕ್ ಬರುತ್ತಲ್ಲ ಅದು ಕೂಡ ಇರಬಾರ್ದು. ಯಾಕೆಂದರೆ 5x ಆಪ್ಟಿಕಲ್ ಝೂಮಲ್ಲಿ ನೋಡ್ತಾರೆ ಕಾಯಿನ್ನ, ಯಾವುದರಲ್ಲಿ UNC ಕಂಡುಹಿಡಿಬೇಕಲ್ವಾ, UNC ಕಾಯಿನ್ ಅಲ್ವಾ ಅಂತ. ಆಗ ಸಣ್ಣ ಒಂದು ಡಸ್ಟ್ ಇದ್ರೂ ಅದರ ಬೆಲೆ ಕಡಿಮೆ ಆಗುತ್ತೆ. ಒಂದು ಸಣ್ಣ ಬ್ಲಾಕ್ ಮಾರ್ಕ್ ಇದ್ರೂ ಕೂಡ ಅದರ ಬೆಲೆ ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ. ಇದು UNC ಕ್ರೈಟೀರಿಯಾ. ಅಂದರೆ ಇಲ್ಲ ನಮ್ಮ ಹತ್ರ ಬಾಂಬೆ ಮಿಂಟು ನೋಯ್ಡಾ ಮಿಂಟು ಎರಡು ಯೂಸರ್ ಕಂಡೀಷನ್ ಇದೆ, ಸ್ವಲ್ಪ ನಾಣ್ಯ ಎಲ್ಲ ಬ್ಲಾಕ್ ಆಗಿದೆ, ಎಷ್ಟು ಸಿಗ್ಬೋದು? ಒಂದು ನಾಣ್ಯಕ್ಕೆ 10 ರೂಪಾಯಿ ಮಿನಿಮಮ್ ಸಿಗುತ್ತೆ, 8ರಿಂದ 10 ರೂಪಾಯಿ ಸಿಗುತ್ತೆ. ನನ್ನ ಹತ್ರ ಈ ಥರ ಯೂಸರ್ ಕಾಯಿನ್ ಸುಮಾರು ಒಂದು 20-30 ಸಂಖ್ಯೆಯಲ್ಲಿದ್ದಾವೆ. ಸ್ವಲ್ಪ ಏನಂದರೆ ಚೆನ್ನಾಗಿರೋ ಕಾಯಿನ್ಗಳು, ಎಕ್ಸ್ಟ್ರಾ ಫೈನು, ಆಲ್ಮೋಸ್ಟ್ UNC ಕಾಯಿನ್ಗಳು ಒಂದು 10 ಸಂಖ್ಯೆಯಲ್ಲಿರುವಂಥದ್ದು. ಯಾರಿಗಾದರೂ ಬೇಕಂದರೆ ಹೇಳಿ, ಯಾವ ಕಂಡೀಷನ್ನ ನಾಣ್ಯ ಬೇಕು ಅಂತ ಒಳ್ಳೆ ಪ್ರೈಸಲ್ಲೇ ಮಾಡಿಕೊಡೋಣ, ಏನು ತೊಂದರೆ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ಗಾದರೆ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಮಾಡಿಕೊಡ್ತೇನೆ. UNC ಕಾಯಿನ್ ಕೂಡ ನನ್ನ ಹತ್ರ ಒಂದಿದೆ, UNC ಕಾಯಿನು. ಅದಕ್ಕೆ ಸುಮಾರು ಮೋಸ್ಟ್ಲಿ ಬಾಂಬೆ ಮಿಂಟ್ ಇದೆ ಅನಿಸುತ್ತೆ, 1,500 ರೂಪಾಯಿ. ಆ್ಯಕ್ಚುಲಿ ಬುಕ್ಕಲ್ಲಿ 2,000 ಇದೆ, ಹೊಸ ಪುಸ್ತಕದಲ್ಲಿ ನಾನು 1,500 ರೂಪಾಯಿಗೇ ಆಫರ್ ಮಾಡ್ತಾ ಇರುವಂಥದ್ದು. ಮತ್ತು ಇದು ಯಾವುದಾದ್ರೂ ಮುಂದಕ್ಕೆ ಇನ್ನೂ ತುಂಬ ಬೆಲೆ ಬರುತ್ತಾ? UNC ಕಾಯಿನ್ಗಳಿಗೆ ಮಾತ್ರ ತುಂಬ ಬೆಲೆ ಬೇಡಿಕೆ ಬಂದೇ ಬರುತ್ತೆ. ಈ ರೀತಿಯ ಕೊಮೊಮೇರೇಟಿವ್ ನಾಣ್ಯಗಳಲ್ಲಿ ವಿಶೇಷವಾದಂತಹ ರೇರ್ ಕ್ಯಾಟಗರಿ ಇರಬೇಕು, ಮತ್ತು ಏನಾದ್ರೂ ಎರರ್ ಇರಬೇಕು. ಅಂಥ ನಾಣ್ಯಗಳಿಗೆ ಮುಂಬರುವ ದಿನಗಳಲ್ಲಿ ಸುಮಾರು ಇನ್ನೊಂದು 2-3 ವರ್ಷಗಳಲ್ಲಿ ಇನ್ನೂ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗುತ್ತೆ. ದಿನೇ ದಿನೇ ಇದ್ರ ಬೆಲೆ ಹೆಚ್ಚಾಗ್ತಾನೇ ಹೋಗುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ. ಯಾಕಪ್ಪ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ, ನಾಣ್ಯಗಳು ಅಷ್ಟೇ ಸಂಖ್ಯೆಯಲ್ಲಿ ಇರ್ತವೆ, ಕಲೆಕ್ಟರ್ಸು ಜಾಸ್ತಿ ಜನ ಬರ್ತಾ ಇರ್ತಾರೆ. ಹೊಸ ಯಂಗ್ಸ್ಟರ್ಸ್ ಕೂಡ ಕಲೆಕ್ಷನ್ ಫೀಲ್ಡ್ಗೆ ಬರ್ತಾ ಇರುವಂಥದ್ದು. ಮತ್ತು ಇನ್ನೊಂದೇನೆಂದರೆ UNC ಕಾಯಿನ್ಗಳು ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದು ಬಳಕೆಗೆ ಬಂದುಬಿಡುತ್ತೆ ಗೊತ್ತಿಲ್ಲದಿರೇ ಮಿಸ್ ಆಗಿ, ಅಥವಾ ಕೈ ಬದಲಾಗಿದಾಗ, ಅಂದರೆ ನನ್ನ ಹತ್ರ ಇನ್ನೊಬ್ರು ತೊಗೊಂಡಾಗ, ಇನ್ನೊಬ್ರು ಅವ್ರು ತೊಗೊಂಡಾಗ UNC ಕಂಡೀಷನ್ನು ಹಾಗೇ ರಿಟೈನ್ ಆಗುತ್ತಾ ಹೇಳೋಕ್ಕಾಗೋದಿಲ್ಲ. ನಾಣ್ಯಗಳನ್ನ ಬದಲಾಯಿಸಿದಾಗ, ಮಾರಿದಾಗ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಮೈಂಡ್ಸೆಟ್ ಒಂಥರ ಇರುತ್ತೆ. ಆವಾಗ ಏನಾಗುತ್ತೆ, ನಾಣ್ಯ UNCಯಿಂದ ಆಲ್ಮೋಸ್ಟ್ UNC ಆಗುತ್ತೆ, ಎಕ್ಸ್ಟ್ರಾ ಫೈನ್ ಆಗುತ್ತೆ, ಸ್ಟೈನ್ಸ್ ಎಲ್ಲ ಬರ್ತಾ ಅದಕ್ಕೆ ಏನಾಗುತ್ತೆ, ಆ್ಯಡ್ ಆಗ್ತಾ ಹೋದರೆ ಬೆಲೆ ಹಾಗೇ ಕಡಿಮೆ ಆಗ್ತಾ ಹೋಗುತ್ತೆ. UNC ಕಾಯಿನ್ಗಳನ್ನ
ಹೋಲ್ಡ್ರಲ್ಲಿ ಅಥವಾ ಕ್ಯಾಪ್ಸ್ಯೂಲ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ. ಯಾವತ್ತಾದ್ರೂ ಇದಕ್ಕೆ ಬೆಲೆ ಬಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡು ನೀವು ಏನು ಒಂದು ಹೂಡಿಕೆ ದೃಷ್ಟಿಯಿಂದ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಈ ಥರದ UNC ಕಾಯಿನ್ಗಳಿಗೆ ಮಾತ್ರ ಹೂಡಿಕೆ ಮಾಡಿ. ಯಾವುದೋ ಮಾಮೂಲಿ ಯೂಸ್ಡ್ ಕಾಯಿನ್ಗೆಲ್ಲ ಹೂಡಿಕೆ ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. UNC ಕಾಯಿನ್ಗಳ ಪ್ರೈಸ್ ಮಾತ್ರ ಡಬಲ್ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ನೀವು ಮಾಮೂಲಿ ಯೂಸ್ಡ್ ಕಾಯಿನ್ಗಳು ನೀವು ಎಷ್ಟು ವರ್ಷ ಬಿಟ್ಟರೂ ಈ ವರ್ಷ 8-10 ರೂಪಾಯಿ ಇದ್ದರೆ ಮುಂದಿನ ವರ್ಷ 11-12 ರೂಪಾಯಿ ಆಗುತ್ತೆ. ಹಂಗೆ 10-15 ವರ್ಷ ಹೋದ್ರೂ ಅದಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಆಗಿರುತ್ತೆ ಅಷ್ಟೇ ಜನನೇ. ಹಾಗಾಗಿನೇ UNC ಕಾಯಿನ್ಗಳನ್ನೇ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹೂಡಿಕೆ ದೃಷ್ಟಿಯಿಂದ ಮಾಡೋರಾದರೆ. ಇಲ್ಲ ಸರ್ ನನ್ನ ಹತ್ರ ಇದ್ದಾವೆ ಹೆಂಗೆ ಮಾರಬೇಕು, UNC ಕಾಯಿನ್ ಇದ್ದಾವೆ ಹೆಂಗೆ ಮಾರಬೇಕು, ಕಾಯಿನ್ ಎಕ್ಸಿಬಿಷನ್ ಬೆಸ್ಟ್ ಆಪ್ಷನ್ನು. ಅದನ್ನು ಹೊರತುಪಡಿಸಿದ್ರೆ ನೀವು ಆನ್ಲೈನಲ್ಲೂ ಕೂಡ ಕೆಲವೊಂದು ಸೇಲ್ ಮಾಡ್ಬೋದು ಕೆಲವೊಂದು ವೆಬ್ಸೈಟ್ಸಲ್ಲಿ. ಬಟ್ ತುಂಬ ಚಾರ್ಜಸ್ ಮಾಡ್ತಾರೆ, ಕಮಿಷನ್ನೇ 45% ಇಟ್ಕೊಂಡ್ಬಿಡ್ತಾರೆ. ಹಾಗಾಗಿ ನೋಡಿಕೊಂಡು ಎಕ್ಸಿಬಿಷನಲ್ಲಿ ಮಾರಾಟ ಮಾಡಿದ್ರೆ ನಿಮಗೆ ಲೈವ್ ಆಗಿ ಕಾಯಿನ್ ತೊಗೊಂಡು ಹಣ ಕೊಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಬಾಯ್ ಬಾಯ್.